ಇವತ್ತು SR ರೇಟ್ ಮೇಲೆ ಇವ್ರು ಎಂಪ್ಯಾನಲ್ಮೆಂಟ್ ಮಾಡ್ತಾರೆ. ಈ ಎಂಪ್ಯಾನಲ್ಮೆಂಟ್ ಮಾಡೋದೇ ದೊಡ್ಡ ದಂಧೆ. ಮೊದಲು ಯಾರನ್ನ ಎಂಪ್ಯಾನಲ್ಮೆಂಟ್ ಮಾಡಬೇಕು ಅದರಲ್ಲೇ ದೊಡ್ಡ ಪ್ರಮಾಣದ ದುಡ್ಡು ಎಕ್ಸ್ಚೇಂಜ್ ಆಕೈತಿ ಮಂತ್ರಿಗಳಿಗೆ ಮತ್ತು ಈ ನಿಗಮದ ಅಧ್ಯಕ್ಷರಿಗೆ. ಈ ಎಂಪ್ಯಾನಲ್ಮೆಂಟ್ ಆದಮೇಲೆ ಅಧ್ಯಕ್ಷರೇ ಈ ರೇಟ್ಗಳನ್ನ ಜನರಿಗೆ ಕೊಡ್ತಾರೆ. ನಾವೊಂದು ನಿಮ್ಮಂದು ಒಂದು ಉದಾಹರಣೆ ಕೊಡಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಕ್ಷೇತ್ರದಲ್ಲಿ 0 to 300 ಫೀಟ್ ST ನಿಗಮದವರು ಅದಕ್ಕೆ 207 ರೂಪಾಯಿ ಚಾರ್ಜ್ ಮಾಡ್ತಾರೆ. 207 ರೂಪಾಯಿ. ಈಗ ಹೊರಗೆ ರೈತರು ಎಷ್ಟಕ್ಕೆ ಹೊಡಿತಾರ? ರೈತರು ನಾವಾಗೆ ಡೈರೆಕ್ಟ್ಲಿ ಬೋರ್ವೆಲ್ ಕಂಪ್ನಿಗಳಿಗೆ ಹೋಗಿ ಹೊಡ್ಸಕ್ಕೆ ಹೋದ್ರೆ 80 ರೂಪಾಯಿ ಪರ್ ಫೀಟ್ ಹೊಡಿತಾರೆ. ಇಲ್ಲಿ ನಿಗಮದಲ್ಲಿ ಎಷ್ಟು ಇನ್ಕ್ಲೂಡಿಂಗ್ GST ಕೂಡಿ 207 ರೂಪಾಯಿ. ಇದು 300 ಫೀಟ್ ದಾಟ್ತಂತಂದ್ರೆ 200 ರೂಪಾಯಿ ಆಕೈತದ. ಆಮೇಲೆ ಇನ್ನೊಂದು 350 ದಾಟ್ತಂತಂದ್ರೆ ಮತ್ತೆ ಇನ್ನೊಂದು ರೇಟು. ಈ ರೀತಿ ಎಂಪ್ಯಾನಲ್ಮೆಂಟ್ ಏನು ಮಾಡೋದಿದೆ ಅಲ್ಲ, ಇದು ರೂಟ್ ಕಾಸ್ ಆಫ್ ಆಲ್ ದ ಪ್ರಾಬ್ಲಮ್. ರೈತರಿಗೆ ಗೊತ್ತಾಗುದಿಲ್ಲ ನಾವು ಯಾರ ಕಡೆಯಿಂದ ಬೋರ್ ಹೊಡಿಸ್ಬೇಕಂತ ಹೇಳಿ. ಯಾವ ಬೋರ್ವೆಲ್ ಕಂಪ್ನಿಯವ್ರು ಕಡಿಮೆ ರೇಟ್ ಕೊಡ್ತಾರಂತೆ ರೈತರಿಗೆ ಗೊತ್ತಾಗುದಿಲ್ಲ. ಅದಕ್ಕೆ ಈ ಅಧಿಕಾರಿಗಳು ಯಾಕೆ ಬೇಕು? ಎಂಪ್ಯಾನಲ್ಮೆಂಟ್ ದಂಧೆ ಯಾಕೆ ಆಗಬೇಕು? ಈ ಎಂಪ್ಯಾನಲ್ಮೆಂಟ್ ಏನಾಗ್ತಾ ಇದೆ ಅಲ್ಲ, ಇದನ್ನ ನಿಲ್ಲಿಸುವಂತ ಅವಶ್ಯಕತೆ ಇದೆ. ರೈತರು ಡಿಸೈಡ್ ಮಾಡ್ತಾರೆ, ನಾ 80 ರೂಪಾಯಿಗೆ ಹೊಡ್ಸ್ಕೊಂತೇನೋ, 100 ರೂಪಾಯಿಗೆ ಹೊಡ್ಸ್ಕೊಂತೇನೋ, 100 ರೂಪಾಯಿಗೆ ಹೊಡ್ಸ್ಕೊಂತೇನೋ, 90 ರೂಪಾಯಿಗೆ ಹೊಡ್ಸ್ಕೊಂತೇನೋ, ರೈತರು ಡಿಸೈಡ್ ಮಾಡ್ತಾರ. ಈ ಎಂಪ್ಯಾನಲ್ಮೆಂಟ್ ಮಾಡುವಂತ ಕೆಲಸ ಏನೈತಿ, ಇದನ್ನು ಬಂದ್ ಮಾಡುವಂತ ಅವಶ್ಯಕತೆ ಐತಿ. ಮೊಟ್ಟ ಮೊದಲು ಸ್ಟೆಪ್ ಇದೊಂದು ದೊಡ್ಡ ದಂಧೆ. ನಾನು ಹಿಂದೆ ಯಡಿಯೂರಪ್ಪನವರು ಒಂದು ಕ್ಲಾರಿಟಿ ಅಲ್ಲ, ಇದು ಯಾವಾಗಿಂದ ಪ್ರಾರಂಭ ಆಯ್ತು ಅಂತನೂ ಸ್ವಲ್ಪ ಬೆಳಕು ಚೆಲ್ಲಿ. ಯಾಕಂದ್ರೆ ತಾವು ಹೇಳ್ತಿರೋದು ಕೇಳಿಸ್ಕೊಂಡ್ರೆ ಇದು ನಿನ್ನೆ ಮೊನ್ನೆ ಪ್ರಾರಂಭ ಆದಂಗಿದೆ. ಈಗ ಮಾಡಿದ್ದಲ್ಲ, ಈಗ ಸಮರ್ಥನೆ ಮಾಡ್ಕೊಂತಿದ್ದಲ್ಲ. ಸಮರ್ಥನೆ ಅಲ್ಲ, ಏನ್ ನೀವು ಆಯ್ತು ನೋಡ್ರಿ, ಅದನ್ನ ಬಿಡ್ರಿ, ನಾವು ತನಿಖೆ ಮಾಡಿ ಯಾವ ಪ್ರಾರಂಭ ಆಯ್ತು ಅನ್ನೋದನ್ನ ಎನ್ಕ್ವೈರಿ ಮಾಡುವ. ಐ ಆಮ್ ಜಸ್ಟ್ ಆಸ್ಕಿಂಗ್ ಫಾರ್ ಕ್ಲಾರಿಟಿ. ಇದಾಗಿರೋದು ಬಿಜೆಪಿ ಸರ್ಕಾರದಲ್ಲಿ ಆಗಿರೋದು, ಮೊದಲಾಗಿರೋದು ನಾವೆಲ್ಲ ಅದನ್ನ ಅನುಭವಿಸ್ತಾ ಇದ್ದೀವಿ. ಸರ್ಕಾರದಲ್ಲಿ ಅಂತ ನೀವು ಕೂತ್ಕೊಳ್ಳಿ. ಈಗ ನೀವು ಆಡಳಿತ ಪಕ್ಷದಲ್ಲಿ ನೀವು ತನಿಖೆ ಮಾಡಿಸಿ ಯಾವ ಅಂತ ಹೇಳಿ ಈಗ ನೀವು ಹೇಳಿ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಅವ್ರ ಸರ್ಕಾರದಲ್ಲಿ 3 ವರ್ಷದಲ್ಲಿ SC ST ಬಗ್ಗೆ ಮಾತಾಡ್ತಾರೆ. 15,000 ಕೊಳವೆ ಬಾವಿಗಳು, 15,000 ಮಂಜೂರಾದಂತದ್ದು 400 ಕೋಟಿ ರೂಪಾಯಿ ಒಂದು ಬೋರ್ವೆಲ್ ಸಚಿವರೇ, ಘೋರವಾದಂತ ಅನ್ಯಾಯ ಮಾಡಿದಿರಿ ನೀವು. ಈಗ ಮೊಸಳೆ ಕಣ್ಣೀರ್ ಹಾಕ್ತೀರಿ, ಈ ಕಡೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಉತ್ತರ ಕೊಡಿ. 3 ವರ್ಷ ಯಾಕೆ ಒಂದೇ ಒಂದು ಕೊಳವೆ ಬಾವಿ ಹೊಡೆದಿಲ್ಲ? 441 ಕೋಟಿ ರೂಪಾಯಿ ಮಾನ್ಯ ಅಧ್ಯಕ್ಷರೇ ಹಗರಣ ಆಗಿ ಬೋರ್ವೆಲ್ ಹೊಡೆದ ಬಿಲ್ಗಳು ಕೊಟ್ಟರು ಇವರು. ಹೌದು, ಮಂತ್ರಿಗೆ ಬಿಲ್ ಕೊಟ್ಟಿಲ್ಲ. ಮಂತ್ರಿಗಳೇ ಈಗ ಮಾತಾಡಿ. ಈಗ 2 ದಿವಸ ನಿಮ್ಗೆ ಏನಾಗಿದೆ ಗೊತ್ತಿಲ್ಲ. ಎಲ್ಲವೂ ತನಿಖೆ ಆಗ್ಲಿ, ಆಯ್ತು ಕೂತ್ಕೊಳ್ಳಿ. ಎಲ್ಲರ ಬಗ್ಗೆ ಕ್ರಮ ಆಗ್ಲಿ. ಮಂತ್ರಿಗಳು ತಾವು ಕೂತ್ಕೊಳ್ಳಿ. ಇಲ್ಲಿ ಬೇಗ ಫಾಸ್ಟ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಬಹಳ ಗುರುತರವಾದಂತ ಆಪಾದನೆ ಮಾಡಿದ್ದಾರೆ. ಸರ್ಕಾರದಲ್ಲಿ ಕೂತ್ಕೊಂಡಿದ್ದಲ್ಲ ಹೇಳೋದು. ಅವ್ರು ಎನ್ಕ್ವೈರಿ ಕಂಡಕ್ಟ್ ಮಾಡಲಿ. ಇದು ಯಾವ ತರದ್ದು ಸರ್? ಏನೇನು ಅಕ್ರಮಗಳಾಗಿ ಈ ರೀತಿ ಮಾಡ್ಕೊಂಡು ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಒಬ್ರಿಗೊಂದು ಒಬ್ರಿಗೊಂದು ಶಿಕ್ಷೆ ಕೊಡ್ರಿ ಸರ್. ಯಾರು ತನಿಖಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಶಿಕ್ಷೆ ಕೊಡ್ರಿ ಅವರಿಗೆ. ಆಯ್ತು, ಅವ್ರು ಮಾತಾಡ್ಬೇಕಲ್ಲ, ಮಾತಾಡೋ ಹಕ್ಕಿದ್ದ ಮಾತಾಡ್ತಾರೆ. ಮಾತಾಡಬಾರ್ದಂತ ಅವ್ರು ಮಾತಾಡ್ಬೇಕಲ್ಲ. ನೋಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ತದೆ. ಶಿಕ್ಷೆ ಕೊಡ್ತೀರಿ. ಆಯ್ತು, ನೀವು ರಕ್ಷಣೆ ನಾನು ಹೇಳಿದ್ರೆ ಯಾಕೆ ಪರಸ್ಪರ ಹೇಳ್ದು ಕೇಳಿ. ನೀವು ರಕ್ಷಣೆ ನಾವು ರಕ್ಷಣೆ ಮಾಡೋದಿಲ್ಲ. ಓಕೆ, ಈಗ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಕಾನೂನನ್ನು
ಎತ್ತಿ ಹಿಡಿತೀವಿ. ಅಧಿಕಾರ ನಿಮ್ಮ ಹತ್ರ ಇದೆ, ಎಲ್ಲ ಮುಚ್ಚಿ ಮಾಡಿ. ಹಾಕಿದ್ದೀರಿ. ಅರಗ ಜನರು ಅವ್ರ ಸಮಸ್ಯೆ ಎತ್ತು ಕೂಡಲೇ ನಿಮ್ಮ ಕಾಲದಲ್ಲಿ ಆಗಿತ್ತು ಅಂತ ಆಪರೇಷನ್ ಪದೇ ಕಮಲ್ ಪದೇ ಮಾಡಿದ್ದೀರಿ. ಹೇಳ್ತಾ ಇದ್ದಾರೆ. ಇದೆಲ್ಲ ಆಪರೇಷನ್ ಕಮಲ್ ಮಾಡಿಲ್ವಾ? ಈ ಚುನಾವಣಾ ಪ್ರಚಾರ ಇಲ್ಲಿ ಭಾಷಣ ನಾವೇನ್ ಮಾಡ್ದಿಲ್ಲ. ಈಗ ಸ್ವಲ್ಪ ಕೂತ್ಕೊಳ್ಳಿ. ಅಕ್ರಮವಾಗಿ ನಾ ಹೇಳ್ದೆ ಕೇಳಿ ಈಗ. ವಿಷಯಾಂತರ ನಾನು ಹೇಳ್ದೆ ಕೇಳಿ. ಪ್ರಜಾಸತ್ತಾತ್ಮಕವಾಗಿ ನಾನು ಹೇಳ್ದೆ ಕೇಳಿ ಸರ್ ಕಂಡ ನಾನು ಹೇಳ್ದಿಲ್ಲ ಕೇಳಿ. ಇಲ್ಲಿ ವಿಚಾರ ಮಾನ್ಯ ಸದಸ್ಯ ನಿಮ್ಗೆ ಮಂತ್ರಿಗಳಲ್ಲಿ ಕೋವಿಡ್ ಸಮಯದಲ್ಲಿ ಜನ ಸಾಯ್ತಾ ಇದ್ದಾರೆ. ಮಂತ್ರಿಗಳಲ್ಲಿ ಕೇಳಿ. ಈಗ ನಿನ್ನೆ 2 ದಿವಸ ನೀವು ಇರ್ಲಿಲ್ಲ, ಇವತ್ತು ಬಂದಿದ್ದೀರಿ. ನಿನ್ನೆ ಮೊನ್ನೆ ಏನಾಗಿದೆ ನಿಮ್ಗೆ ಗೊತ್ತಿಲ್ಲ. ನಾನು ಹೇಳ್ ಕೇಳಿ. ಆಯ್ತು ಮಾತಾಡ್ತೇವೆ ಈಗ. ಹೇಳಿ ಮಾನ್ಯ ಸಭಾಧ್ಯಕ್ಷ, ನಾನು ಹೇಳ್ತೇನೆ ಈಗ. ತನಿಖೆ ಮಾಡಿ. ಆಯ್ತು ನಾನು ಮಾತಾಡ್ಲಿಕ್ಕಿಲ್ಲ. ಅವ್ರು ಮಾತಾಡ್ಲಿಕ್ಕಿಲ್ಲ. ನೀವು ಮಾತು ಏನ್ ಸಿಕ್ಕುದಿಲ್ಲ. ನೀವೇ ಏನೇ ಮಾತು ಏನು ಪ್ರಯೋಜನ ಆಗುದಿಲ್ಲ. ಅವ್ರು ಮಾತಾಡ್ಬೇಕು. ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಏನು ಸರ್ಕಾರ ನಿಮ್ದು? ಏನ್ ಮಂತ್ರಿ ಆಗಿದ್ದೀರಿ? ನೀವು ಪ್ರತಿಪಕ್ಷ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆ ಕೊಟ್ಟು ಏನ್ ಮಂತ್ರಿ ಗವರ್ಮೆಂಟ್ ರನ್ನಿಂಗ್ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ವಾ? ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ಎಲ್ಲ ತನಿಖೆ ಮಾಡ್ತೇಳ್ರಿ. ನಿಮ್ಗೆ ಯಾರು ಬೇಡ ಅಂದಾರ? ಎಲ್ಲ ಸ್ಪಷ್ಟ ಆಗಿದೆ. ಆಯ್ತು ಕೂತ್ಕೊಳ್ಳಿ ಈಗ. ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಯಾವ್ದು ತನಿಖೆ ಆಗ್ತಾ ಇಲ್ಲ. ಎಲ್ಲಾ ಪಾರದರ್ಶಕ ನಾನು ಹೇಳ್ದು ಕೇಳಿ. ನಾನು ಹೇಳ್ದು ಕೇಳಿ ಈಗ. ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅವ್ರಿಗೆ. ಸುಪ್ರೀಂ ಕೋರ್ಟ್ ಹೇಳೋರಿಗೆ ಎಲೆಕ್ಟ್ರಲ್ ನೋಡಿಲ್ಲ ನೀವು. ನೋಡಿ ಈಗ ನಾನು ಹೇಳ್ದು ಕೇಳಿ. ಒಂದ್ ಸೆಕೆಂಡ್. ಕೋಟಿ ರೂಪಾಯಿ ಆಯ್ತು 16 ಲಕ್ಷ ಸಾಲ ಮನ್ನಾ ಇದನ್ನು ಯಾರು ಕೂಡ ಜನಸಾಮಾನ್ಯ ನಿಮ್ಮನ್ನು ಮೆಚ್ಚಲಿಕ್ಕೆ ಹೋಗುದಿಲ್ಲ. ನೀವು ಮಾತಾಡಿ. ನಾನು ಹೇಳ್ದು ಕೇಳಿ. ಅದ್ರ ಬಗ್ಗೆನೂ ಹೇಳಿ. ಯಾಕೆ ಹೇಳ್ತಾರೆ? ನಾನು ಹೇಳ್ದು ಕೇಳಿ. ನಿಮ್ ತನಿಖೆ ನಾನು ಹೇಳ್ದು ಒಂದು ನಿಮಿಷ. ನಾನು 1 ನಿಮಿಷ ಮಾತಾಡಿ ಕೇಳಿ. ಆಯ್ತು ನಾನು ಮಾತಾಡ್ತೀನಿ. ನೀವು ಕೂತ್ಕೊಳ್ಳಿ. ಅವ್ರು ಮಾತಾಡಿ. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀವು ಆಯ್ತು. ಎತ್ತ ಕೂತ್ಕೊಳ್ಳಿ. ಎತ್ತ ಕೂತ್ಕೊಳ್ಳಿ. ಎಲ್ಲ ನಿಗಮ ನೀವು 1 ನಿಮಿಷ. ಮಾಡ್ಲಿ. 1 ಸೆಕೆಂಡ್. ಕೋವಿಡ್ ತನಿಖೆ ಮಾಡಿ. ನೀವು ಕೂತ್ಕೊಳ್ಳಿ. ಮೊನ್ನೆ ಲೋಕಸಭೆಯಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರು ಅದು ತನಿಖೆ ಮಾಡಿ. ಆಯ್ತು ಕೂತ್ಕೊಳ್ಳಿ. 1 ಸೆಕೆಂಡ್. ನೀವು ಕೂತ್ಕೊಳ್ಳಿ. ಎಲ್ಲ ಸೈಲೆಂಟ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಅಧ್ಯಕ್ಷ ಆಯ್ತಪ್ಪ ಕೂತ್ಕೊಳ್ಳಿ. ಎಲ್ಲ ಆಯ್ತು. ಎಲ್ಲ ತನಿಖೆ 1 ಸೆಕೆಂಡ್. ಬರೇ ಮುಸ್ಲಿಂ ನಮ್ಗೆ ಅಟ್ಟೆ 1 ಸೆಕೆಂಡ್. ಅದ್ರೂ ತನಿಖೆ ಆಗಿದೆ. ಆಯ್ತು ಕೂತ್ಕೊಳ್ಳಿ. ಬಸನಗೌಡ ಪಾಟೀಲ್ ಮಾನ್ಯ ಅಧ್ಯಕ್ಷ ನಿಮ್ಗೆ ಅವ್ರಿಗೆ ಕಂಟ್ರೋಲ್ ಮಾಡ್ರಿ. ಏನ್ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ. ಅವ್ರಿಗೆ ಹೇಳ್ರಿ ಏನ್ ಅವ್ರು ಸೀರಿಯಸ್ ಸದಸ್ಯರಾಗಿ ಏನದು ನಾರಾಯಣ್ ಅವರು ನಿಮ್ಮ ಅಶ್ವಥ್ ನಾರಾಯಣ್ ಅವರೇ ಶ್ರೀನಿವಾಸ್ ಗೌಡ್ರು ಇಲ್ಲೇ ಅಪಾದನೆ ಮಾಡಿದ್ರೆ ಇಡಿ ಬರಲಿಲ್ಲ. ಅಶೋಕ್ ಅವರು ಏನ್ ಈ ತನಿಖೆ ಮಾಡ್ತಾ ಇದೀವಿ. ಮಾಡ್ರಿ. ಬರೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವ್ರು ಭ್ರಷ್ಟಿದ್ದಾರೆ. ನಿಮ್ಮ ಪಕ್ಷಕ್ಕೆ ಹೋದ್ರೆ ವಾಷಿಂಗ್ ಮಷೀನ್ ಅಲ್ಲಿ ತೊಳಿತೀರಾ? ವಾಲ್ಮೀಕಿ ನಿಗಮದ ತಿಂದೋರ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ. ನಾನು ಹೇಳ್ತೇನೆ ಕೂತ್ಕೊಳ್ಳಿ. ಏನು ಇಲ್ಲ. ಅಲ್ಲ ಬೋರ್ಡು ರೇ ಎತ್ತಾಳ್ರೆ ನೀವು ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು. ನಾ 1 ಸೆಕೆಂಡ್. ಮಾನ್ಯ ಅಧ್ಯಕ್ಷ ನನಗೆ ಅಷ್ಟು ಅಡಿಷನಲ್ ಟೈಮ್ ಕೊಡ್ರಿ. ಅವ್ರು 10 ನಿಮಿಷದಿಂದ ವಾಲ್ಮೀಕಿ 1 ಸೆಕೆಂಡ್. ನನಗೆ 1 ನಿಮಿಷ ಟೈಮ್ ಕೊಡಿ. ಆಯ್ತು 1 ಸೆಕೆಂಡ್. 1 ಸೆಕೆಂಡ್ ಮಾತಾಡಿ. ಒಂದು ಅವಕಾಶ ಕೂತ್ಕೊಳ್ಳಿ. ಈಗ 1 ಸೆಕೆಂಡ್. ಬಡವರು ದುಡ್ಡು 1 ಸೆಕೆಂಡ್ ಮಾತಾಡಿ ಕೇಳಿ. ರಕ್ಷಣೆ ಮಾಡಿ ಕೂತಿದೆ ಈಗ 1 ಸೆಕೆಂಡ್. ಅದ್ರ ಅಧ್ಯಕ್ಷನ ಇವತ್ತು ಕೂಡ ಆಯ್ತು. ಈಗ ನನಗೆ ನಾವು ಯಾವುದೇ ತನಿಖೆಗೆ ನಾವು ವಿರೋಧ ಇಲ್ಲ. ಆಯ್ತು. ಅವರಿಗೆ ತಾಕತ್ ತಂಬಿದ್ರೆ ಎಲ್ಲಾರು ಕೋವಿಡ್ ಹಿಡಿದು ಎಲ್ಲ ತನಿಖೆ ಮಾಡಿ. ಆಯ್ತು ಕೂತ್ಕೊಳ್ಳಿ. ಅಂದ್ರೆ ಅದ್ರ ಬಗ್ಗೆ ಮಾತಾಡ. ಆಯ್ತು ಕೂತ್ಕೊಳ್ಳಿ. ಆಯ್ತು ಮತ್ತೆ ಯಾಕೆ ಮಾತಾಡ್ತೀವಿ ನೀವು? ತನಿಖೆ ಮಾಡ್ತೇವೆ. ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ಮಂತ್ರಿಗೆ ನಿಮ್ಗೆ ಜವಾಬ್ದಾರಿ ಇದೆ. ರೆಸ್ಪಾನ್ಸಿಬಲ್. ಆಯ್ತು ನೀವು ಕೂತ್ಕೊಳ್ಳಿ. 1 ನಿಮಿಷ ಮಾತಾಡ್ತೇನೆ. 1 ಸೆಕೆಂಡ್. ಈಗ
ಆಯ್ತು, ಇದು ಕೀ ಕೊಟ್ಟು ಬಿಟ್ಟಾಗಿ ನಿಲ್ಲಿಸುದಿಲ್ಲ. ಎಂತ ಕೂತ್ಕೊಳ್ಳಿ ಸ್ವಲ್ಪ, ನಾ ಹೇಳ್ದು ಕೇಳಿ. ತನಿಖೆ ಆಗಲಿ. ಆಯ್ತು, ಸ್ವಲ್ಪ ಕೂತ್ಕೊಳ್ಳಿ. ತನಿಖೆ ಆಗಲಿ. ಆಯ್ತು, ತಾಂಡ ಅಭಿವೃದ್ಧಿ ನಿಗಮ ತನಿಖೆ ಆಗಲಿ. ತನಿಖೆ ಆಗಲಿ. ಕೂತ್ಕೊಳ್ಳಿ. ವಾಲ್ಮೀಕಿ ಯಾಕೆ ನಿಮ್ಮ ನೀವು ಸ್ಟ್ರೈನ್ ಮಾಡ್ತೀರಿ? ತನಿಖೆ ಆಗಲಿ. ಇವರ ಮೇಲೆ ಕೋಪ ಇದೆಯಾ? ಬೆಲ್ಲದ ಮೇಲೆ ನಿಮ್ಗೆ ದಲಿತ ವಿರೋಧಿ ಬೆಲ್ಲದ ಮೇಲೆ ಕೋಪ ಇದೆ? ಕುಂಡ್ರಳಕ್ಕೆ ನೈತಿಕ ಹಕ್ಕು ಕಳ್ಕೊಂಡಿದೆ. ತಕ್ಷಣ ರಾಜೀನಾಮೆ. ಬೆಲ್ಲದ ಒಂದ್ ಸೆಕೆಂಡ್. ಪಾರ್ಲಿಮೆಂಟ್ ನಲ್ಲಿ ಕ್ಯಾಂಡಿಡೇಟ್ಗಳು ಭೂಮಿ ನಿಗಮದ ಬಗ್ಗೆ ನಾನು ಹೇಳ್ದು ಕೇಳಿ ನೋಡಿ, ನಾನು ನೋಡಿ ಕೇಳಿ. ಮಾಡ್ಕೊಟ್ರಲ್ಲ ಅವಾಗ ನಿಮಗೆ ತನಿಖೆ ಆಗಿದೆ, ಅದು ತನಿಖೆ ಆಗಿ ಬಂದಿದೆ. ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿಮ್ಮ ಟೈಮ್ ಮತ್ತು ಎನರ್ಜಿ ವೇಸ್ಟ್ ಮಾಡಬೇಡಿ. ಅರ್ಗ ಜನದವರು ಏನು ರಕ್ಷಣೆ ಯಾಕೆ ಮಾಡ್ತಾ ಇದ್ದೀರಿ? ಕೂತ್ಕೊಳ್ಳ ಹೇಳ್ತೀನಿ. ಆಯ್ತು, ಒಂದ್ ಸೆಕೆಂಡ್ ಮಾತಾಡ್ತೇನೆ. ನನಗೆ ಚವನ್ ಅವರೇ, ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಮೋಸ ಮಾಡೋದು, ಜನರಿಗೆ ದಾರಿ ತಪ್ಪಿಸುವುದು ಬೇರೆ ಏನಾದ್ರೂ ಇದೆಯಾ? ಆಯ್ತು, ಹೀಗೆ ದೊಡ್ಡ ಗಂಟ್ಲು ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್ ಬೆಲ್ಲದವ್ರು, ಐ ವಿಲ್ ಗಿವ್ ದ ಟೈಮ್. ನಾನು ಕೊಡ್ತೇನೆ ನೋಡಿ. ನಾನು ಮತ್ತೆ ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೇನೆ, ಇವತ್ತು ಕೆಲವು ಮಾತಾಡ್ಲಿಕ್ಕಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ಲಿಕ್ಕಿದ್ದಾರೆ. ಕ್ವಶನ್ ಅವರ್ ಆಗಬೇಕು, ಕಾಲಿಂಗ್ ಅಟೆನ್ಷನ್ ಕೊಡಬೇಕು, ಬಿಲ್ಲು ಪಾಸ್ ಆಗಬೇಕು. ಇರುವುದೇ 26 ದಿವಸ ತನಕ 9 ದಿವಸದ ಅಧಿವೇಶನ. ಈ ಒಂದು ಸಂದರ್ಭದಲ್ಲಿ ನಾವು ಸಮಯ ಉಪಯೋಗ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ. ನಮಗೆ ಮನಸ್ಸು ತೋಚಿದ ಬಂದದನ್ನೆಲ್ಲ ನಾವು ಇನ್ನು ಮಾತಾಡಬೇಕಂತ ಹೇಳಿದರೆ ಅದು ಇದು ಅಸೆಂಬ್ಲಿ ಆಗುವುದಿಲ್ಲ. ಇಲ್ಲಿ ವಿಚಾರ ಏನಿದೆ, ವಾಲ್ಮೀಕಿ ಜನಾಂಗದ ಇದರಲ್ಲಿ ಆದಂತಹ ಅಭಿವೃದ್ಧಿ ಆದಂತಹ ಗಗನದ ಬಗ್ಗೆ ಚರ್ಚೆ ನಡೀತಾ ಇದೆ. ಮಾನ್ಯ ಪ್ರತಿಪಕ್ಷದ ನಾಯಕರು ಆಡಳಿತ ಬಗ್ಗೆ ಸಹ ಏನಿದೆಲ್ಲರೂ ಕೂಡ ಮಾತಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಿದೆ, ಪ್ರತಿಪಕ್ಷದ ನಾಯಕರು ಮತ್ತು ಸದಸ್ಯರು ಈ ಒಂದು ಮಾತಾಡೋದು ಸ್ವಾಭಾವಿಕ, ಮಾತಾಡಲೇಬೇಕು ಇದು ವಿಚಾರ. ಮತ್ತು ಲಾಸ್ಟ್ ಟೈಮ್ ಅವರ ಕಾಲದಲ್ಲಿ ಏನಾಗಿದೆ ಅದಕ್ಕಾಗಿ ಅವ್ರನ್ನ ಅಲ್ಲಿ ಕೂತ್ಕೊಳಿಸಿದ್ದಾರೆ, ನಿಮ್ಮನ್ನು ಇಲ್ಲಿ ಬಂದು ಕೂತ್ಕೊಳಿಸಿದ್ದಾರೆ. ಈಗ ಆಯ್ತು, ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಈಗ ನಿಮ್ಮ ಸೀಟ್ ಸರಿ ಇಲ್ವೋ ನೀವು ಸರಿ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ನೀವು ಎದ್ದು ನಿಲ್ತೀನಿ. ನಾ ಸೀಟ್ ಚೇಂಜ್ ಮಾಡ್ಲಾ? ನಾ ಸೀಟ್ ಚೇಂಜ್ ಮಾಡಿಬಿಡ್ತೇನೆ ಈಗ. ಎಲ್ಲ ತನಿಖೆ ಆಯ್ತು, ಕೂತ್ಕೊಳ್ಳಿ. ನೀವು ಯಾಕೆ ಮಾತಾಡ್ತೀರಿ? ಪಾರ್ಲಿಮೆಂಟ್ ಎಲೆಕ್ಷನ್ ನೀವು ಯಾಕೆ ಮಾತಾಡ್ತೀರಿ? ಆಯ್ತು,